ಸಾರಕ್ಕಿ, ಜರ್ನಳ್ಳಿ, ಎಲ್ಚನಹಳ್ಳಿ ಕ್ರಾಸು, ಕೊನಗುಂಟೆ, ಬ್ಯಾಂಕ್ ಅವಳಹಳ್ಳಿ, ಸೋಮನಹಳ್ಳಿ, ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಅಲ್ಗೂರು, ನಿಟ್ಟೂರು, ಕೊಳ್ಳಗಲ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮೈಸೂರು ಈ ಸ್ಟೇಟ್. ಈ ಕಡೆ ತಮಿಳುನಾಡು ಕೃಷ್ಣಗಿರಿಯಿಂದಾನು ಬರ್ತಾರೆ. ಈ ಕಡೆ ಕೋಲಾರದಿಂದ ಬರ್ತಾರೆ. ಕೋಲಾರ, ಮುರಬಾಗಲು, ಪಲಂಬೂರು, ಮಾಲೂರು ಹತ್ ಕಡೆಯಿಂದ ಬರ್ತಾರೆ. ಚಿತ್ರದುರ್ಗದಿಂದ ಬರ್ತಾರೆ. ನಿಮ್ಗೆ ಎಲ್ಲಾ ಕಡೆಯಿಂದ ಬರ್ತಾರೆ. ನಿಮಗೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನನಗೆ ಗೊತ್ತಾಯ್ತು ತುಂಬಾನೇ ಫರ್ನಿಚರ್ಸ್ ಅದು ಎಲ್ಲ ಅದನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ. ಸೊ ಇದನ್ನೇ ಎಂಟ್ರೆನ್ಸ್ ಗೈಸ್. ಸೊ ಬಿಫೋರ್ ದಟ್ ನಾನು ಇದು ನಿಮಗೆ ಬೋರ್ಡ್ ತೋರಿಸ್ತೀನಿ. ಆಕ್ಚುಲಿ ಪ್ರೆಸ್ಟೀಜ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಅಂತ ಇಟ್ಟಿದ್ದಾರೆ. ಸ್ವಲ್ಪ ಕ್ಲೋಸ್ ಆಗಿ ತೋರ್ಸೋಣ. ಸೊ ಇಲ್ಲಿ EMI ಆಪ್ಷನ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಲೈಕ್ ಹೋಲ್ ಫ್ಯಾಕ್ಟ್ರಿ ಅಂತಾನು ನಾವು ಹೇಳ್ಬೋದು. ಇಲ್ಲಿ ಆಲ್ರೆಡಿ ಎಲ್ಲ ಫುಲ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಏನೇನು ಹೆಂಗ್ ಮಾಡ್ತಾ ಇದ್ದಾರೆ, ಹೆಂಗೆ ಇಲ್ಲ ಅಂತ. ಇವಾಗ ನಾವು ಸರ್ಗನು ಕೇಳೋಣ ಏನಿಲ್ಲಿ ಪ್ರೈಸಸ್ ಇರುತ್ತೆ, ಏನೇನಿಲ್ಲ ಅಂತ. ಸೊ ಬಿಫೋರ್ ದಟ್ ನಾನು ನಿಮಗೆ ಎಲ್ಲ ಆಂಬಿಯನ್ಸ್ ಇಂದ ತೋರಿಸ್ತೀನಿ. ನೀವು ನೋಡಬಹುದು ಎಷ್ಟೊಂದು ಹ್ಯೂಜ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಇಲ್ಲಿ ಸರ್ ಇದ್ದಾರೆ. ಹಲೋ ಸರ್, ಹೆಂಗಿದ್ದೀರಾ? ಸೊ ನಾನಿಲ್ಲಿ ಕೇಳಿದ್ದೀನಿ ತುಂಬಾ ಫ್ಯಾಕ್ಟ್ರಿ ಪ್ರೈಸ್ ಇರ್ಬೋದು, ಹೋಲ್ಸೇಲ್ ಪ್ರೈಸ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ಫರ್ನಿಚರ್ಸ್ ನೀವೇ ಮಾಡ್ಕೊಡೋದು ಅದೆಲ್ಲ ಸಿಗುತ್ತೆ ಅಂತ. ಅದ್ರ ಬಗ್ಗೆ ಹೇಳ್ತೀರಾ? ಓಕೆ ನಾನು ಹೇಳ್ಬೋದು. ಸೊ ಸರ್ ನಮಗೆ ಸ್ವಲ್ಪ ತೋರಿಸ್ತೀರಾ ಏನೇನು ಇಲ್ಲಿ ಸಿಗುತ್ತೆ, ಏನೇನಿಲ್ಲ ಅಂತ, ಅಂಡ್ ಈವನ್ ಪ್ರೈಸಸ್ ಅದು ಎಲ್ಲ ತೋರಿಸ್ತೀರಾ? ತೋರಿಸಿ ಮೇಡಮ್, ಬನ್ನಿ ಮೇಡಮ್. ನೋಡಿ, ನಕ್ಲೇನರ್ ಇದೆ, ಮಹಾರಾಜ ಸೋಫಾ ಇದೆ, ಮಹಾರಾಜ ದಿವಾನ್ ಇದೆ, ನಿಮ್ಗೆ 5 ಸೀಟರ್ ದಿವಾನ್ ಇದೆ, 5 ಸೀಟರ್ ಮಂಚ ಇದೆ, ಸೋಫಾ ಇದೆ, ಜಾಸ್ತಿ ಇದೆ, ಬುಗಾಟಿ ಸೋಫಾ ಇದೆ, ನಿಮ್ಗೆ ಚಾರಲ್ಪುರಲ್ಲಿ ಎಲ್ಲ ಮೆಟೀರಿಯಲ್ ಇದೆ. ಮಹಾರಾಜ ಸೋಫಾಗಳಿದೆ, ಮಹಾರಾಜ ಮಂಚ ಇದೆ, ಎಲ್ಲ ಮೆಟೀರಿಯಲ್ ಇದೆ. ಬಂದು ನೋಡಬಹುದು. ಕಸ್ಟಮರ್ಗಳು ಎಲ್ಲಿಂದ ಬಂದ್ರು ಅವ್ರಿಗೆ ಕಲೆಕ್ಷನ್ ಸಿಗುತ್ತೆ. ಸೊ ಎಲ್ಲಿಂದ ಇಲ್ಲಿ ಕಸ್ಟಮರ್ಸ್ ಬರ್ತಾರೆ ಸರ್? ಸರ್ ಕಸ್ಟಮರ್ ಬರ್ತಾರಂತಲ್ಲ, ಈ ತರ ಒಂದು ಏರಿಯಾ ಇದು ಬಿಟ್ಟಿಲ್ಲ ಅಂತ, ಅಷ್ಟು ಏರಿಯಾದಿಂದ ಬಂದವರು. ಸಾರಕ್ಕಿ, ಜರ್ನಳ್ಳಿ, ಎಲ್ಚನಹಳ್ಳಿ ಕ್ರಾಸು, ಕೊನಗುಂಟೆ, ಬ್ಯಾಂಕ್ ಅವಳಹಳ್ಳಿ, ಸೋಮನಹಳ್ಳಿ, ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಅಲ್ಗೂರು, ನಿಟ್ಟೂರು, ಕೊಳ್ಳಗಲ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮೈಸೂರು ಈ ಸ್ಟೇಟ್. ಈ ಕಡೆ ತಮಿಳುನಾಡು ಕೃಷ್ಣಗಿರಿಯಿಂದಾನು ಬರ್ತಾರೆ. ಈ ಕಡೆ ಕೋಲಾರದಿಂದ ಬರ್ತಾರೆ. ಕೋಲಾರ, ಮುರಬಾಗಲು, ಪಲಂಬೂರು, ಮಾಲೂರು ಹತ್ ಕಡೆಯಿಂದ ಬರ್ತಾರೆ. ಚಿತ್ರದುರ್ಗದಿಂದ ಬರ್ತಾರೆ. ನಿಮ್ಗೆ ಎಲ್ಲಾ ಕಡೆಯಿಂದ ಬರ್ತಾರೆ ಮೇಡಮ್ ಇಲ್ಲಿಗೆ. ಹೌದಾ? ಆಲ್ ಓವರ್ ಕರ್ನಾಟಕ ಅಂತಾನು ಹೇಳ್ಬೇಕಾ, ಆಲ್ ಓವರ್ ಇಂಡಿಯಾ ಅಂತಾನು ಹೇಳ್ಬಹುದು ನಾವು? ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ. ನಾವು ಕಲೆಕ್ಷನ್ ಮೆಟೀರಿಯಲ್ ಕೊಡ್ತಾ ಇದೀವಿ ಕಸ್ಟಮರ್ಗಳಿಗೆ. ಇಲ್ಲಿ ಲೋಕಲ್ ಇಲ್ಲಿ 10 ಕಿಲೋಮೀಟರ್ 20 ಕಿಲೋಮೀಟರ್ ಒಳಗಡೆ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಮೇಡಮ್. ಫ್ರೀ ಡೆಲಿವರಿ ಕೊಡ್ತಾ ಇದ್ದೀರಾ? ಕಿಲೋಮೀಟರ್ ಒಳಗಡೆ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ. ಓಕೆ. ಸೊ ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಫ್ರೀ ಅಂತಾನು ಹೇಳ್ಬೋದು, ವಿತಿನ್ 20 ಕಿಲೋಮೀಟರ್ ಅಂತಾನು ಹೇಳ್ಬೋದು. ನಾವು ಬೇರೆ ಗಾಡಿ ಅದೇ ರೂಟ್ ಇಂದ ಗಾಡಿ ಬರುತ್ತೆ, ಅವ್ರಿಗೆಲ್ಲ ಅರೇಂಜ್ ಮಾಡ್ಕೊಡ್ತಾ ಇದೀವಿ. ಓಕೆ ಓಕೆ, ಆ ತರ ಇರುತ್ತೆ. ಸೊ ನೀವು ಲೈಕ್ ನಾವು ಯಾವ ತರನು ಬೇಕು ಆ ತರ ಎಲ್ಲ ಮಾಡ್ಕೊಡ್ತೀರಾ? ನಿಮ್ಗೆ ಯಾವ ತರ ಸೆಲೆಕ್ಷನ್ ಬೇಕು, ಯಾವ ಕಲರ್ ಬೇಕು, ಯಾವ ಪಾಲಿಶ್ ಕಲರ್ ಬೇಕು, ಅದೆಲ್ಲ ಮಾಡ್ಕೊಡ್ತೀವಿ ಮೇಡಮ್. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದಿಲ್ಲ ಇದೇ ಇರೋದು ತಗೊಂಡೋಗಿ ನಾಳೆ ಮಾಡ್ಕೊಡ್ತೀವಿ, ಅದೆಲ್ಲ ಇಲ್ಲ. ಮಾಡ್ಕೊಡ್ಬೇಕಂದ್ರೆ ಕಸ್ಟಮರ್ ಚಾಯ್ಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. 8 ದಿವಸದಿಂದ 10 ದಿವಸ ಟೈಮ್ ಕೊಡ್ಬೇಕು ಮೇಡಮ್ ನಮ್ಗೆ. ಹೌದಾ? 10 ದಿವಸ 10 ದಿವಸ. ಸೊ ಲೈಕ್ ಇಫ್ ಇನ್ ಕೇಸ್ ನಮ್ಮ ಕರ್ನಾಟಕದಿಂದ ಅಂದ್ರೆ ಓಕೆ ಫೈನ್, ಔಟ್ಸೈಡ್ ಕರ್ನಾಟಕನು ನಿಮಗೆ 10 ದಿವಸ ಒಳಗೇನೆ ಮಾಡ್ತೀರಾ? ಚಿತ್ರದುರ್ಗ, ಗುಲ್ಬರ್ಗ ಕಳಿಸಿದೀವಿ, ಉಡುಪಿಗೆ ಕಳಿಸಿದೀವಿ ಮೆಟೀರಿಯಲ್ಗಳು. ಹೌದಾ? ಸೊ ವಿತಿನ್ 10 ಡೇಸ್ ಒಳಗೆ ನೀವು ಮಾಡ್ಕೊಡ್ತೀರಾ? ತುಂಬ್ಕೊಂಡು ಹೋಗ್ತಾರೆ. ಆ ಬೆಲೆ ಯಾರು ಕೊಡ್ತಾ ಇಲ್ಲ ಟಿ ಬಿಟಲ್ಲಿ. ಅದನ್ನು ಕರೆಕ್ಟ್. ಸ್ವಲ್ಪ ನಮಗೆ ಸರ್ ಯಾವ್ದಾದ್ರು ತೋರಿಸಿ ಪ್ರೈಸಸ್ ಸ್ವಲ್ಪ ಹೇಳ್ತೀರಾ? ಸೊ ದಟ್ ಫಾರ್ ಮೈ ಫಾಲೋವರ್ಸ್ ಇರ್ಬೋದು, ಸಬ್ಸ್ಕ್ರೈಬರ್ಗೆ ಗೊತ್ತಾಗುತ್ತೆ ಏನ್ ಪ್ರೈಸಸ್ ಇರ್ಬೋದು ಅದು ಎಲ್ಲ ಅಂತ. ಮೇಡಮ್ ಟೀ ಗುಡ್ ಐಟಮ್ ಅಲ್ಲಿ ಇದು ನಿಮಗೆ 35,000 ರೂಪಾಯಿ ಸೋಫಾ ಇದೆ. ಇದು 35,000. 40 ಡೆನ್ಸಿಟಿ ಫಾರ್ಮ್, ಒಳ್ಳೆ ಬಟ್ಟೆ ಹಾಕಿದೀವಿ, ಒಳ್ಳೆ ಮೆಟೀರಿಯಲ್ ಅಲ್ಲಿ ನಿಮಗೆ 35,000 ಇದು. ಓಕೆ. ನಿಮ್ಗೆ ಅದನ್ನಲ್ಲೂ ಅಲ್ಲೊಂದು ಇದೆ, ಅದ್ರಲ್ಲಿ ನಿಮ್ಗೆ 40,000 ರುಪೀಸ್ ಅದು. ಓಕೆ. ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಬಟ್ಟೆ ಮೇಲೆ, ಆ ಬಟ್ಟೆ ಮೇಲೆ 2,000 3,000 ಜಾಸ್ತಿ ಆಗುತ್ತೆ. ಡಿಪೆಂಡ್ಸ್ ಆನ್ ಅವರು ಎಷ್ಟು ಚಾಯ್ಸ್ ಮಾಡಿ ಇದು ಮಾಡ್ತಾರೆ ಅಂತ. ಕಲರ್ಸ್ ಇದೆ. ಕಸ್ಟಮರ್ ಯಾವ ಕಲರ್ ಚಾಯ್ಸ್ ಮಾಡ್ತಾರೆ, ನಿಮ್ಗೆ 500 ಇಂದ ಹಿಡಿದು ನಿಮ್ಗೆ 1000 ರೂಪೀಸ್ ವರೆಗೂ ಬಟ್ಟೆ ಇದೆ. 200 ಬಟ್ಟೆ ಬೇಕಂದ್ರೂ ಅದ್ರಲ್ಲೂ ಹಾಕೊಡ್ತೀವಿ. ಓಕೆ ಓಕೆ, ನೈಸ್ ನೈಸ್. ಇನ್ನು ಫ್ಯೂ ಐಟಮ್ ತೋರಿಸ್ತೀರಾ ಸರ್? ಇನ್ನು ತುಂಬಾನೇ ಕಲೆಕ್ಷನ್ಸ್ ಇಲ್ಲಿ ಕಾಣ್ತಾ ಇದೆ, ಹ್ಯೂಜ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಗೈಸ್. ಹಾ ಸರ್, ಹೇಳಿ. ಇದು ನಿಮ್ಗೆ ಶೀಶೆ ಮುಟ್ಟಿದ್ದು 30,000 ರೂಪಾಯಿ ಬೇರೆ ಫುಲ್ ಸೆಟ್ 30,000. 30,000. ದಟ್ಸ್ ಇಟ್. ಓಕೆ. ಇದರಲ್ಲಿ ನನ್ನ ಹತ್ರ 2 ಕ್ವಾಲಿಟಿ ಇದೆ. ಒಂದು ಟೀಕ್ ಇದೆ, ಒಂದು ಶೀಶಮ್ ಇದೆ. ಓಕೆ. ಯಾವ್ದು ಬೇಕು ಅದು ಸಿಕ್ಕುತ್ತೆ ಕಸ್ಟಮರ್ಗೆ. ಎಲ್ಲಿಂದಾರು ಬರ್ಲಿ, ಮದುವೆಗಿರ್ಲಿ, ಯಾರು ಹೆಣ್ಮಕ್ಳಿಗೆ ಮದುವೆಗೋಸ್ಕರ ಕೊಡ್ತಾರೆ, ವರದಕ್ಷಿಣೆ ಅದು ಕೊಡೋ ಟೈಮಲ್ಲಿ ಕೊಡ್ತಾರಲ್ಲ ಮದುವೆ. ಕರೆಕ್ಟ್. ಕಾಂಬೋ ಐಟಮ್ ಸಿಗುತ್ತೆ ನಮ್ಮ ಹತ್ರ. ಕಾಂಬೋದಲ್ಲಿ ಏನೇನು ಇರ್ಬೋದು ಸರ್? ಕಾಂಬೋದಲ್ಲಿ ನಮ್ಮ ಹತ್ರ ನಿಮ್ಗೆ ಸೋಫಾ ತಗೊಂಡ್ರೆ ಮಂಚ ಫ್ರೀ 4x6 5x6 ಅಂಡ್ ಹಾಫ್ ಕಾಟು ಬಾಕ್ಸ್ ವಿತ್ ಬಾಕ್ಸ್ ಕಾಂಬೋಲ್ ಸಿಗುತ್ತೆ ನಿಮಗೆ. ಓಕೆ, ಸ್ವಲ್ಪ ತೋರಿಸಿದ್ರೆ ಯಾವ ತರ ಇರುತ್ತೆ ಅಂತ ಅದು ನಾವು ನೋಡೋಣ ಕ್ಲೋಸ್ ಇಂದ. ಸೊ ಗೈಸ್ ಇಲ್ಲಿ ತುಂಬಾನೇ ಕಲೆಕ್ಷನ್ ಸಿಗ್ತಾ ಇದೆ, ಅದ್ರ ಜೊತೆ ಕಾಂಬೋ ಆಫರ್ ಕೊಡ್ತಾ ಇದಾರೆ ಇವರು. ಸೊ ನೀವೇನಾದ್ರೂ ಗಿಫ್ಟ್ ಕೊಡ್ಬೇಕಾಗಿರ್ಬೋದು ಅಂತ ಇರ್ತೀರ? ಹಾ ಸರ್ ಹೇಳಿ. ಮೇಡಮ್ 50,000 ಮೆಟೀರಿಯಲ್ ತಗೊಂಡ್ರೆ
ಸೋಫಾ ಮಂಚ ಏನಾದ್ರು ಇಲ್ಲಿ 50,000 ಮೆಟೀರಿಯಲ್ 50,000 ಅಬೌವ್ ಮೇಲೆ ತಗೊಂಡ್ರೆ ಇದರಲ್ಲಿ ಮೇಲ್ಗಡೆ ಏನಿದೆ ಗಿಫ್ಟ್ ಮೇಡಮ್, ಅದಕ್ಕೇನು ಅಮೌಂಟ್ ಕೊಡಂಗಿಲ್ಲ. ಓಕೆ, ಫ್ರೀ ಆಗಿ ತಗೋಬಹುದು. ಮೇಲ್ಗಡೆ ಐಟಮ್ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಕ್ಲೋಸ್ ಇಂದ ತೋರಿಸ್ತಾನೆ ಗೈಸ್. ಸೊ ನೀವು ಯಾವ್ದಾರ ಲೈಕ್ ಫ್ರೀ ಆಗಿ ತಗೋಬಹುದು ಅಂತ. ಸೊ ಇದ್ರಲ್ಲಿ ಯಾವ್ದಾದ್ರೆ ನಾವು ತಗೊಳ್ಳಿ 50,000 ರುಪೀಸ್ ಅಲ್ಲಿ ಇದ್ರಲ್ಲಿ ಫ್ರೀ ಕೊಡ್ತಾ ಇದ್ದೀರಾ ನೀವು. ಯಾವ ಕಸ್ಟಮರ್ ಯಾವ ಬೆರಳು ತೋರಿಸ್ತಾರೋ ಅದು ಗಿಫ್ಟ್ ಮೇಲ್ಗಡೆ ಅಲ್ಲಿ. ಓಕೆ, ಕರೆಕ್ಟ್. ಸೊ ನಾನು ಗೈಸ್ ನಿಮಗೆ ಸ್ವಲ್ಪ ಕ್ಲೋಸ್ ಇಂದಾನು ತೋರಿಸ್ತಾ ಇದ್ದೀನಿ ಯಾವ ತರ ಐಟಮ್ಸ್ ಎಲ್ಲ ಸಿಗ್ತಾ ಇದೆ. ಇದು ಫ್ರೀ ಆಗಿ ನೀವು ತಗೋಬಹುದು ಇದು ಎಲ್ಲ ಐಟಮ್ಸ್ ಅಂತ. ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮದಿರಿಗೆ, ಹೆಣ್ಮಕ್ಳಿಗೋಸ್ಕರ ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರು, ಯಾರಿಗಾದ್ರು ತಂದೆ ತಾಯಿಗೆ ಗಿಫ್ಟ್ ಕೊಡ್ಬೇಕಂದ್ರು, ಯಾರು ಮನೆಗೆ ಫಂಕ್ಷನ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ ನೋಡಿ ಸರ್, ಈ ತರ ಸೋಫಾ ತಗೊಳ್ಳಿ. ಇದು ಬಂದು ಪಾಲಿ ಸೆಟ್. ಇದು ಒಂದು 6 ಸೀಟರ್ ಸೋಫಾ ಇದೆ, ಒಂದು ಸೆಂಟರ್ ಟೇಬಲ್ ಇದೆ, 2 ಪಫಿ ಇದೆ. ಬೇರೆ ಕಡೆ ಎಷ್ಟು ರೇಟ್ ಇದೆ ನಮ್ಗೆ ಬೇಡ, ನಾವು ಫಸ್ಟ್ ಕ್ವಾಲಿಟಿ ಮಾಡ್ಕೊಡ್ತಾ ಇದೀವಿ. 40 density ಫಾರ್ಮ್ ಹಾಕಿದೀವಿ. 35,000 ಬೇರೆ ನಮ್ಮ ಹತ್ರ. 35,000 ಮಾತ್ರ. ಓಕೆ ಮೇಡಮ್, ಇದು ಪಾಲಿ ಸೆಟ್, ಸೆಂಟರ್ ಟೇಬಲ್ ಇದೆ, 2 ಪಫಿ ಇದೆ, ಚಾಪ್ಲಾನು ಇದೆ ಮೇಡಮ್. ಇದಕ್ಕೆ ಟೀ ಕುಡಿಬೇಕಂದ್ರೆ, ನೀರು ಕುಡಿಬೇಕಾದ್ರೆ ಗ್ಲಾಸ್ಗಳು ಇಟ್ಕೊಬಹುದು. ಇದರಲ್ಲಿ ನಿಮಗೆ 35,000 ರುಪೀಸ್ ಮೇಡಮ್. ಬೇರೆ ಕಡೆ ಎಷ್ಟಿದೆ ರೇಟ್ ಗೊತ್ತಿಲ್ಲ. ನಿಮಗೆ 30 ಕಲರ್ಸ್ ನಿಮ್ಗೆ ಸಿಗುತ್ತೆ ಇದರಲ್ಲಿ. ಓಕೆ, ನೈಸ್. ಸಿಗುತ್ತೆ ನಿಮಗೆ. ಸೊ ಕಸ್ಟಮೈಸ್ ಮಾಡಿಸ್ಕೋಬಹುದು. 30 ಕಲರ್ಸ್ ಇದೆ. ನೀವು ಎಲ್ಲಿಂದಾನು ಬಂದ್ರು ನಿಮ್ಗೆ ಕೊಡ್ತೀವಿ ಮೆಟೀರಿಯಲ್. ಓಕೆ, ಸೊ ನೀವು ಇವಾಗ ಹೇಳಿದ್ರಿ 35,000 ರುಪೀಸ್ಗೆ ಇದೆಲ್ಲ ಕಲೆಕ್ಷನ್ ಸಿಗುತ್ತೆ ಅಂತ. ಸೊ ನಮಗೆ ಈ ಕಲರ್ ಗೊತ್ತಾಯ್ತು. ಬೇರೆ ಕಲರ್ ಬೇಕಂದ್ರೇನು ಅದನ್ನ ಸೇಮ್ ಪ್ರೈಸ್ ಇರುತ್ತೆ, ಏನಾದ್ರೂ ಚೇಂಜಸ್ ಆಗುತ್ತೆ? ಜಾಸ್ತಿ ಮಾಡೋದಿಲ್ಲ. ಬಟ್ಟೆ ಇನ್ನ ಜಾಸ್ತಿ ಕ್ವಾಲಿಟಿ ಬೇಕಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಓಕೆ, ಡಿಪೆಂಡ್ಸ್ ಆನ್ ಅವ್ರ ಕ್ವಾಲಿಟಿ ಹೆಂಗ್ ಚೂಸ್ ಮಾಡ್ತಾರೆ ಆ ತರ ಅಂತ ನಾವು ಹೇಳ್ಬೋದು. 2,000 ಆ ತರ ಇರುತ್ತೆ. ಓಕೆ, ನೈಸ್ ಸರ್. ಸೊ ಗೈಸ್, ಇಟ್ಸ್ ಆನ್ ಎ ಗುಡ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು. ಸೊ ಬರೀ 35,000 ರುಪೀಸ್ಗೆ ಇಷ್ಟೊಂದು ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಈವನ್ ಟೀ ವುಡ್ ಇಂದ ಇರ್ಬೋದು. ಟೀ ವುಡ್ ಇಂದ ಎಲ್ಲ ಸಹ ನೀವು ಹೇಳಿದ ಆಗ್ಲೇ ಅಲ್ಲಿ 30,000 ಸಮಥಿಂಗ್ ಏನೋ ಅಂತ ಆ ತರ ಎಲ್ಲ ಸಿಗ್ತಾ, ಅದನ್ನು ತುಂಬಾ ಕಡಿಮೆ ಪ್ರೈಸಸ್ ಅಲ್ಲಿ. ಸರ್ ಮತ್ತೆ ತೋರಿಸಿ, ಮತ್ತೆ ಏನೇನಿದೆ ಅಂತ ಇಲ್ಲಿ. ನಿಮ್ಮೆಲ್ಲರ ಕರ್ನಾಟಕ ಫೇಮಸ್ ಆದ ಬುಗಾಟಿ ಸೋಫಾ ಇದೆ. ಓಕೆ, 5 ಕಿಲೋ ಬರುತ್ತೆ, 2 ಪಫಿ ಇದೆ, ಸೆಂಟರ್ ಟೇಬಲ್ ಇದೆ ಮೇಡಮ್. 33,000 ರೂಪಾಯಿ ಮೇಡಮ್. ಬೇಡ ನಮ್ಗೆ, ಎಷ್ಟಾದ್ರೂ ಕೊಟ್ಕೊಳ್ಳಿ ಮೇಡಮ್. 50,000 ಕೊಡ್ಲಿ, 60,000 ಕೊಡ್ಲಿ, 75,000 ರೂಪಾಯಿ ಸೋಫಾ ನಿಮ್ಗೆ 33,000 ರೂಪಾಯಿ ಮೇಡಮ್. 33,000 ಮಾತ್ರ. ತುಂಬಾನೇ ರೀಸನಬಲ್ ಪ್ರೈಸಸ್ ಎಲ್ಲ ಇದೆ ಅಲ್ಲ ಸರ್ ಇಲ್ಲಿ. ಸೊ ಗೈಸ್, ನೀವು ಯಾರ ಹತ್ರ ನೋಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸರ್, ಮತ್ತೆ ಅಲ್ಲಿ ಏನೇ ನೀವು ಕಾಣ್ತಾ ಇದೆ ಅದು ಎಲ್ಲ ತೋರಿಸ್ತೀರಾ? ಬೆಡ್ಗಳು ಅದು ಎಲ್ಲ. ಮೇಡಮ್, ಟೀ ಗುಡ್ ಸೋಫಾ ಇದು. ಇದು ನೋಡಿ, ಕೆಳಗಡೆನೂ ಟೀಕೆ ಹಾಕಿದೀವಿ ಮೇಡಮ್. ಓಕೆ, ಕೆಳಗಡೆನೂ ಟೀಕೆ ಹಾಕಿದೀವಿ. ಯೂಶಲಿ ಅಷ್ಟೊಂದು ಹಾಕಲ್ಲ ಅಂತ ಹೇಳ್ತೀನಿ ನಾನು ನೋಡಿ ತರ. ಇದು ಕೆಳಗಡೆ ಸಿಟ್ಟಿಂಗ್ 40 density ಫಾರ್ಮ್. ಸಿಟ್ಟಿಂಗ್ 40 density ಫಾರ್ಮ್ ಇದೆ. ಬ್ಯಾಕ್ ಗೆ ನಿಮಗೆ 32 density ಕುಷನ್ ಇದೆ. ಒಳ್ಳೆ ಕ್ವಾಲಿಟಿ, ಆರಾಮಾಗಿ ತಗೊಂಡು ಹೋಗೋದು 27,000ಗೆ. ಓನ್ಲಿ 27,000 ಅಂತ ಹೇಳ್ಬೋದು. ಓಕೆ, ಸೊ ಯಾವ್ದು ವುಡ್ ಇರ್ಬೋದು ಸರ್ ಇದು? ಟೀ ಅದು ಆಚಾರ್ಯಕ್ಕೆ ತೋರಿಸ್ಕೊಳ್ಳಿ, ಕಾರ್ಪೆಂಟರ್ ತೋರಿಸ್ಕೊಳ್ಳಿ. ಟೀಕ್ ಇಲ್ಲ ಅಂದ್ರೆ ಫ್ರೀ ಕೊಡ್ತೀನಿ. ಏನಾದ್ರು ಕಾರ್ಪೆಂಟರ್ ಆಚಾರ್ಯ ಸುಳ್ಳು ಆದ್ರೆ ಡಬಲ್ ಕೊಡ್ಬೇಕು, ಆ ತರ. ಓಕೆ, ನೈಸ್. ನೋಡೋಣ ಸರ್, ಲೈಕ್ ನನ್ನ ಫಾಲೋವರ್ಸ್ ಮೇಲೆ ಅಂಡ್ ನಿಮ್ಮ ಮೇಲೆ ಲೈಕ್ ಭರೋಸೆ ಬಂದು ತಗೊಂಡ್ ಹೋಗ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಸರ್, ನೀವು ಹೇಳ್ತಾ ಇದ್ರಿ ಇದು ಎಲ್ಲ ಟೀ ಗುಡ್ ಇಂದ ಮಾಡಿದೀರಾ ಅದು ಎಲ್ಲ ಅಂತ. ಸೊ ಟೀ ಗುಡ್ ಅಂದ್ರೆ ಯಾವ್ದು ಸರ್ ಅಂದು ಒಂದ್ಸಲಿ ಹೇಳ್ಬಿಡ್ತೀರಾ? ಸಾರನ್ಪುರ್ ಟೀಕ್ ಇದು. ಓಕೆ, ಸಾರನ್ಪುರ್ ಟೀ ಗುಡ್ ಅಂತ ಹೇಳ್ಬೋದು. ಓಕೆ, ಕೆಲವರು ಮೇಲ್ಗಡೆ ಹಾಕ್ತಾರೆ, ಕಾಣಂಗ್ ಹಾಕ್ತಾರೆ ಟೀಕ್, ಮಿಕ್ಕಿ ಜಾಗದಲ್ಲಿ ಹಾಕಲ್ಲ. ಆ ತರ ಇಲ್ಲ, ನಮ್ದೆಲ್ಲ ಫುಲ್ ಟೀಕ್ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ. ಓಕೆ, ಸೊ ಅದು ಏನು ಆಗಲ್ಲ ಅಂತ ನಾವು ಹೇಳ್ಬೋದು. ತಗೊಂಡೋಗ್ಲಿ. 5 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀನಿ ನಾನು. ಆರಾಮಾಗಿ ಮನೆಗೆ 25 ವರ್ಷ ಓಡುತ್ತೆ. ಓಕೆ, ನೈಸ್. ಕುಷನ್ದು ಮಾತ್ರ ನಿಮ್ಗೆ 2 ವರ್ಷ 3 ವರ್ಷ ಚೇಂಜ್ ಮಾಡ್ಕೊಬಹುದು. ಅದನ್ನು ಕರೆಕ್ಟ್. ಸೊ ಮಾತ್ರ 27,000 ಅಂತ ಹೇಳ್ಬೋದು. ಓಕೆ ಸರ್, ಮತ್ತೆ ಇದು ಏನ್ ಸರ್ ಇಲ್ಲಿ ಎಲ್ಲ ಇಲ್ಲಿ ಮಾಡಿ ಇಟ್ಟಿರೋದು ಅದು ಎಲ್ಲ ಏನಂತ ಹೇಳ್ತೀರಾ? ಇದು ಮಂಚ ಬಂದು ನಿಮ್ಗೆ 48,000 ಮೇಡಮ್. ಎಲ್ಲಾ ಕಡೆ ನಿಮ್ಗೆ 60-70 ಇದೆ. ಓಕೆ, 48,000. ಯಾವ ಕಲರ್ಸ್ ಹೇಳ್ತಾರೆ ಆ ಕಲರ್ಸ್ ಮಾಡ್ಕೊಡ್ತೀವಿ. ಓಕೆ, ಮಂಚ ನಿಮ್ಗೆ 48,000 ಗೆ ಮಾಡ್ಕೊಡ್ತೀವಿ. ಸೊ ಇದು ಆಲ್ರೆಡಿ ಬೇರೆಯವ್ರು ಹೇಳಿದ್ದು ನೀವು ಮಾಡಿಟ್ಟಿರೋದಾ ಹೆಂಗೆ ಸರ್? ಇಲ್ಲ, ನಾವು ಇಟ್ಟಿದ್ದೀವಿ. ಕಸ್ಟಮರ್ಗಳು ಆರ್ಡರ್ ಇದೆ, ಅದು ಮಾಡಿಟ್ಟಿದ್ದೀವಿ. ಕಸ್ಟಮರ್ದು ತಗೊಂಡಿದ್ದಾರೆ ನೋಡಿ, ಮಾಡಿಟ್ಟಿರೋದು. ಇದೇನಿದೆ ಅಂದ್ರೆ ಫುಲ್ ಟೀಕ್. ಓಕೆ, ಹಾ ಸರ್, ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ, ಫುಲ್ ಟೀಕ್. ಇದು ನೋಡಿ ಮೇಡಮ್, ಇದು ಮಂಚ. ಇದು ಮಂಚ ಹೆಡ್ ಲೆಗ್ ಇದು. ಓಕೆ, ಹಾ, ಇದು ಬಂದು 1.5 ಲಕ್ಷ ರೂಪಾಯಿ ಮೇಡಮ್. ಇದು 1,50,000 ಇದು. ಬೇರೆ ರೆಸ್ಟ್ ಕೊಡ್ಬೇಕು ನಮ್ಗೆ ಬೇಡ. ನಾನು ನನ್ನ ಕಸ್ಟಮರ್ಗೆ
90,000 ಕೊಡ್ತಾ ಇದ್ದೀನಿ. ನೈಸ್ ನೈಸ್. ಓಕೆ, ಬಂದು ಪರಂಪರೆ ಯೂಸ್ ಮಾಡಬಹುದು ಆ ತರ ಮಂಚ ಇದು. ಓಕೆ ಓಕೆ, ನೈಸ್ ನೈಸ್. ಸೊ ನಮಗೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀರಾ ಸರ್? ನಿಮ್ಗೆ ಟೀ ಕಲರ್ ಬೇಕಾ, ಶೀಶಮ್ ವುಡ್ ಅಲ್ಲಿ ಬೇಕಾ, ನಿಮ್ಗೆ ಬ್ಲಾಕ್ ಕಲರ್ ಬೇಕಾ, ರೋಸ್ ವುಡ್ ಕಲರ್ ಬೇಕಾ, ಎಲ್ಲ ಕಲರ್ ಸಿಗುತ್ತೆ ಮೇಡಮ್. ಎಲ್ಲ ಸಿಗುತ್ತೆ ಅಂತೀರಾ? ನೈಸ್ ನೈಸ್. ಹಾ ಸರ್, ಮತ್ತೆ ಅಲ್ಲಿ ಆಲ್ರೆಡಿ ನೀವು ಮಾಡಿ ಇಟ್ಟಿರೋದು ಇದೆ ಅಲ್ಲಿ. ಹಾ ಸರ್. ಈ ಮಂಚ ಬಂದು ನಾಗೇಶ್ವರ ಮಂಚ ಅಂತ ಇದ್ರ ಹೆಸರು. ನಾಗೇಶ್ವರಂ. ಓಕೆ. ಹಾ ಸರ್. ನಾಗೇಶ್ವರ ಅಂತಾರೆ, ಹಿಂದಿನಲ್ಲಿ ನಾಗ್ ಅಂತಾರೆ. ಓಕೆ. ನಾಗೇಶ್ವರ ಮಂಚ ಇದು. ಬರೀ 48,000 ಮೇಡಮ್. ಬರೀ 48,000. ಓಕೆ ನೈಸ್. ಇದರಲ್ಲಿ ಏನಾದ್ರೂ ಫ್ರೀನು ಇದನ್ನು ಬರ್ಬೋದಾ ಸರ್? ಬೆಡ್ ಹೆಂಗೆ? ಓಕೆ ಓಕೆ. ಮಂಚ ಬರುತ್ತೆ ನಿಮ್ಗೆ, ಹೆಡ್ ಲೆಗ್ ಬರುತ್ತೆ. ಮಂಚ ಬಂದು 48,000. ಓಕೆ ಓಕೆ ಸರ್. ಇದು ಮೇಡಮ್ ಇದು ಬಂದು ಟೀ ಗುಟ್ಟು, ಹೆಡ್ ಲೆಗ್ ಎರಡೇ ಟೀಕ್ ಬರೋದು. ಇದು ಬಂದು ನಿಮ್ಗೆ ಕೆಳಗಡೆ ಸ್ಟೋರೇಜ್ ಎಲ್ಲ ಬರುತ್ತಲ್ಲ, ಅದು ಬಂದು ನಿಮ್ಗೆ 3/4 ಇಂಚ್ ಪ್ಲೈವುಡ್ ಅಲ್ಲಿ ಬರುತ್ತೆ. ಓಕೆ ಓಕೆ. ಕೆಲವ್ರು ಗೊತ್ತಾಗಿರಲ್ಲ, ಅದು ಹೇಳ್ಬಿಡ್ಬೇಕು, ಒಳ್ಳೇದು ಬೇಜಾರಾಗ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ನಿಮ್ಗೆ ಪ್ಲೇನ್ ಅಲ್ಲಿ ಬರುತ್ತೆ, ಸ್ಟೋರೇಜ್ ಬರುತ್ತೆ, ಸ್ಟೋರೇಜ್ ಬರುತ್ತೆ. ನಿಮ್ಗೆ ವಿತೌಟ್ ಸ್ಟೋರೇಜ್ ಬೇಕಾದ್ರೂ ಸಿಗುತ್ತೆ. ಇದು ಬೇರೆ 32,000. ಓಕೆ. ಓಕೆ ಸರ್. ಮೇಡಮ್ ಈ ಮಂಚ ನೋಡಿ, ಈ ಮಂಚ ನಿಮ್ಗೆ ಮೂಚ್ ಕಟ್ ಅಂತ. ಓಕೆ. ಬಾಕ್ಸ್ ಟೇಪ್ ನಿಮ್ಗೆ ಬೇರೆ ಕಡೆ 18,000 20,000 ಇದೆ ಮೇಡಮ್. ಬೇರೆ ನನ್ನ ಹತ್ರ 14,000 ರೂಪಾಯಿ ಮೇಡಮ್. ಬರೀ 14,000. ಓಕೆ. ಏನ್ ಕಷ್ಟ ಇಲ್ಲ. ಬ್ರೋಕರು ಇವರು ಯಾರು ಇಲ್ಲ ಮೇಡಮ್ ಇದ್ರ ಸೆಂಟ್ರಲ್ಲಿ. ಕರೆಕ್ಟ್. ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ಲೇಸ್ ಗೆ ಬಂದಿರೋದು ನಾವು ಮಾಡ್ತಾ ಇದೀವಿ. ಬಂದು ತಗೊಂಡು ಹೋಗ್ಬೋದು. ನೈಸ್ ನೈಸ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮೇಡಮ್ ಇದು ನೋಡಿದ್ರಲ್ಲ ಹೇಗಿದೆ, ಒಳ್ಳೆ ನಿಮ್ ಡ್ರಾಯರ್ ಬರುತ್ತೆ, ನೀವೇನಾದ್ರು ಇಟ್ಕೋಬಹುದು ಅಲ್ಲಿ. ಈ ವುಡ್ ಬಂದು ಬಕಾಸ್ ವುಡ್ ಅಲ್ಲ ಇದು. ಓಕೆ. ಬಕಾಸ್ ವುಡ್ ಅಲ್ಲ ಇದು, ವುಡ್ ಬೇಸ್ ಇದು. ಓಕೆ ಓಕೆ. ಕೆಲವರು ಗೊತ್ತಾಗಲ್ಲ, ಹೋಗಿದ ತಕ್ಷಣ ಸಸ್ತಾ ಅಂತ ತಗೊಂಡ್ಬಿಡ್ತಾರೆ. ಅದಕ್ಕಿಂತ ಸಸ್ತಾ ಕೊಡ್ತಾ ಇದೀನಿ ನಾನು. ನಿಜವಾಗ್ಲೂ 14,000ಕ್ಕೆ ಯಾರು ಈ ತರ ಕೊಡ್ತಾರೆ ನೀವೇ ಹೇಳಿ? ಮೇಡಮ್ ಈ ಮಂಚ ನೋಡ್ಕೊಳ್ಳಿ ಮೇಡಮ್, ಇದು ಬಾಕ್ಸ್ ಟೈಪ್ ಮಂಚಾನೆ. ಇದು ಬಾಕ್ಸ್ ಟೈಪ್ ಮಂಚ. ಇದು ನಿಮ್ಗೆ ಸ್ಟೋರೇಜ್ ಬರುತ್ತೆ, 2 ಸೈಡ್ ಡ್ರಾಯರ್ ಬರುತ್ತೆ. ಬೇರೆ 13,000 ರೂಪಾಯಿ. 13,000. ಓಕೆ. ಹೇಳ್ತೀನಿ ನೋಡಿ, 5/6.5. ನೈಸ್ ನೈಸ್. 5/6.5. 3 ಜನ ಚೆನ್ನಾಗಿ ಮಲ್ಕೋಬಹುದು ಅಂತೀನಿ ನಾನು. ವಿತೌಟ್ ಸ್ಟೋರೇಜ್ ಬೇಕಾ ನಿಮ್ಗೆ? ಬೇರೆ 9,500 ರೂಪಾಯಿ. ಓಕೆ ಓಕೆ. ನೈಸ್ ನೈಸ್. ಹಾ ಸರ್. ಸೊ ಸರ್, ನೀವು ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀರಾ. ಇದು ಎಲ್ಲ ಏನ್ ಸರ್ ಈ ತರ ಇಟ್ಟಿರೋದು? ಮೇಡಮ್ ಕಣ್ಣಾರ ನೋಡ್ಲಿ ಮೇಡಮ್, ಕಸ್ಟಮರ್ಗಳು ಟೀಕ್ ಇದೆಯಾ ಇಲ್ಲ ಅಂತ ನೋಡ್ಲಿ, ಅದಕ್ಕೋಸ್ಕರ ಇಟ್ಟಿದೀವಿ. ಓಕೆ ಓಕೆ. ಕಣ್ಣಾರ ನೋಡ್ಲಿ ಟೀಕ್ ಇದೆಯಾ ಇಲ್ಲ ಅಂತ. ಕಸ್ಟಮರ್ ನೋಡಿದ್ರೆ ಗೊತ್ತಾಗೋದು ಟೀಕ್ ಇದೆ ಇಲ್ಲ ಅಂತ. ಕಾರ್ಪೆಂಟ್ರಿಗೆ ಪಾಲಿಶ್ ಆದ್ಮೇಲೆ ಗೊತ್ತಾಗಲ್ಲ ಟೀಕ್ ಇದೆ ಅಂತ. ಕರೆಕ್ಟ್ ಕರೆಕ್ಟ್. ಮೊದ್ಲು ಬಂದು ನೋಡ್ಕೊಳ್ಳಿ, ಬೇಕಾದ್ರೆ ಮೇನ್ ನಂಬಿಕೆ ಬೇಕಾದ್ರೆ ಜನಗಳಿಗೆ. ನಿಜವಾಗ್ಲೂ ನಿಜವಾಗ್ಲೂ ಮಾಡ್ಬಿಟ್ಟು ಅಕೇಶನ್ ವುಡ್ಗೆ ಟೀಕ್ ಅಂತಾರೆ ಜನಗಳು. ಅದೂನು ಕರೆಕ್ಟ್. ಸೊ ಸರ್, ಇಲ್ಲಿ ನಿಮ್ಮ ಹತ್ರ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಇನ್ನು ಸ್ವಲ್ಪ ಡೈನಿಂಗ್ ಸೆಟ್ ಅದು ಎಲ್ಲ ಕಾಣ್ತಾ ಇದೆ, ಅದನ್ನು ಸ್ವಲ್ಪ ತೋರಿಸ್ತೀರಾ ಸರ್? ಏನ್ ಪ್ರೈಸಿಂಗ್ ರೇಂಜ್ ಅದು ಎಲ್ಲ ಅಂತ. ಸೊ ಗೈಸ್ ನೋಡ್ಬೋದು, ಇಷ್ಟೊಂದು ರೀಸನಬಲ್ ಪ್ರೈಸಸ್ ಅಲ್ಲಿ ಇವರು ಇಷ್ಟೊಂದು ಸೇಲ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸರ್ ಎಲ್ಲ ಡೀಟೇಲ್ಗೆ ಹೇಳ್ತಾ ಇದ್ದಾರೆ ಏನೇನು ಸಿಗುತ್ತೆ, ಏನೇನಿಲ್ಲ ಅಂತ, ಏನೇನು ಪ್ರೈಸಸ್ ಅದು ಎಲ್ಲ ಅಂತ ಸರ್. ಹಾ ಸರ್, ಮತ್ತೆ ಏನು ತೋರಿಸ್ತೀರಾ? ಇದು ಕಲೆಕ್ಷನ್ ಇದೆ, ಮಂಚದ ಹೆಡ್ ಲೆಗ್ ನೋಡ್ಕೊಳ್ಳಿ ಕಲೆಕ್ಷನ್ಗಳು. ಓಕೆ. ಹಾ, ನಾಗೇಶ್ವರ ಮಂಚ ಇದು. ಕಲೆಕ್ಷನ್ ನೋಡ್ಕೊಳ್ಳಿ. ಇದೆಲ್ಲ ಟೀಕ್ ಐಟಮ್ ಇದೆ. ಓಕೆ ಓಕೆ ಓಕೆ. ಸೊ ಇದು ಎಲ್ಲ ಆರ್ಡರ್ ಸರ್, ಇದು ಆಲ್ರೆಡಿ ಕೊಡ್ಬೇಕು ನೀವು? 35 ಆರ್ಡರ್ಸ್ ಬಂದಿದೆ, ನಮಗೆ ಮಾಡ್ತಾ ಇದೀವಿ ಕೆಲಸ. ಬಂದವರಿಗೂ ನಾವು ರೆಡಿ ಮಾಡ್ಕೊಟ್ಬಿಡ್ತೀವಿ. ಕರೆಕ್ಟ್ ಕರೆಕ್ಟ್. ಬೇಕಾದ್ರೆ ಕಸ್ಟಮೈಸ್ ಬೇಕಾ ಅದನ್ನು ಮಾಡ್ಕೊಡ್ತೀರಾ ನೀವು? ಸೊ ಸರ್, ಆ ಕಡೆ ಸ್ವಲ್ಪ ಡೈನಿಂಗ್ ಸೆಟ್ ಇರ್ಬೋದು, ಬೇರೆದು ಎಲ್ಲ ಕಾಣಿಸ್ತಾ ಇದೆ, ಸ್ವಲ್ಪ ಹೇಳಿ ತೋರಿಸ್ತೀರಾ? ಸೊ ನೋಡ್ಬೋದು ಗೈಸ್, ಇವ್ರ ಹತ್ರ ಹ್ಯೂಜ್ ಅಂದರೆ ಹ್ಯೂಜ್ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ಈವನ್ ಇವರು ಫ್ಯಾಕ್ಟ್ರಿ ಪ್ರೈಸಸ್ ಹೇಳ್ತಾ ಇರೋದು. ಸೊ ಸರ್, ನೀವು ಏನೇನು ಪ್ರೈಸಸ್ ಹೇಳ್ತಾ ಇದ್ದೀರಾ? ಸೊ ನನ್ನ ಫಾಲೋವರ್ಸ್ ಇರ್ಬೋದು, ಸಬ್ಸ್ಕ್ರೈಬರ್ ಬಂದು ಕೇಳಿದರೆ ಡೆಫಿನೆಟ್ಲಿ ಆ ಪ್ರೈಸಲ್ಲೇ ಸೇಲ್ ಮಾಡ್ತೀರಲ್ಲ ಸರ್? ಸೊ ಗೈಸ್, ನಾನು ಒನ್ಸ್ ಅಗೇನ್ ಶೋರಿಟಿನೂ ತೊಗೊಂಡಿದ್ದೀನಿ ಸರ್ ಹತ್ರ. ಸೊ ನೀವು ನೋ ನೀಡ್ ಟು ವರಿ. ಆ್ಯಂಡ್ ಒನ್ ಥಿಂಗ್ ಸರ್, ನೀವು ಹೇಳಿದ್ರಿ 50,000 rupees ಹಿಂಗೆ ಪರ್ಚೇಸ್ ಮಾಡಿದರೆ ಇದು ಎಲ್ಲ ಲೈಕ್ ಯಾವುದಾದ್ರೆ ತಗೊಳ್ಳಿ ಒಂದು ಫ್ರೀ ಇರುತ್ತೆ. ಓಕೆ, ಆ ಥರ. ಓಕೆ 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 ಸರ್. ಹಾಂ, ಅದೇ ಮೇಲಿಂದ ಯಾವ್ದು ಕಾಣ್ತಾ ಇದೆ ಅದು ಫ್ರೀ. ಓಕೆ ನೈಸ್. 50,000 ಅಬೋ ಪರ್ಚೇಸ್ ಮಾಡಿದ್ರೆ ಇಲ್ಲ ಇಲ್ಲ, ಗೊತ್ತು ಹೆಂಗೆ ನೋಡಿದ್ರೆ ಗೊತ್ತೇ ಆಗುತ್ತೆ ನೋಡಿದ ತಕ್ಷಣನೇ ಅಂತ ಹೇಳ್ಬೋದು. ಹಾ ಸರ್, ಇದು ಡೈನಿಂಗ್ ಸೆಟ್ ಎಲ್ಲ ತುಂಬಾನೇ ಕಾಣ್ತಾ ಇದೆ, ಸ್ವಲ್ಪ ಹೇಳ್ತೀರಾ ಅದನ್ನು? ಮೇಡಮ್ ಇದು ಶೀಶಮ್ ವುಡ್. ಆರ್ಚರ್ ಡೈನಿಂಗ್ ಇದು ಶೀಶಮ್ ವುಡ್. ಇದು ಬಂದು ನಿಮಗೆ ಬೇರೆ ಕಡೆ ಎಷ್ಟಿದೆ ಗೊತ್ತಿಲ್ಲ. 12 mm ಗ್ಲಾಸ್ ಹಾಕ್ಕೊಡ್ತೀನಿ, ಒಳ್ಳೆ ಮೆಟೀರಿಯಲ್. ನಿಮಗೆ ಬೇರೆ 53,000 ಕೊಡ್ತೀನಿ. 53,000. ಓಕೆ.
ನೋಡಿ ಇದು ಬಂದು ನಿಮಗೆ 60 ಡೈನಿಂಗ್ ಟೇಬಲ್, ಇದು ಸಾರಂಪುರ, ಇದು ಶೀಶೆ ಮುಡ್ಡೆ, ಇದು ಬಂದು ನಿಮಗೆ 50,000 ಇದೆ. 50,000. ಓಕೆ. ನೋಡಿ ಇದು ಆರ್ಚರ್ ಡೈನಿಂಗ್ ಟೇಬಲ್, ಇಲ್ಲಿ ಸ್ಟೋನ್ ಹಾಕೊಬಹುದು. ಓಕೆ, ಗ್ಲಾಸು ಇರ್ತೀರಲ್ಲ, ಗ್ಲಾಸು ಹಾಕೊಡ್ತೀವಿ. ಇದರಲ್ಲಿ ನಿಮಗೆ 43,000 ಕೊಡ್ತೀವಿ. ಓಕೆ, ನೈಸ್. ಟೀ ಕುಡ್ದು ಇಲ್ಲಿ ನೋಡಿ ಮೇಡಮ್, ಇದು ಪಾಲಿಶ್ ಆಗಿಲ್ಲ, ಹಂಗೆ ಇಟ್ಟಿದ್ದೀವಿ ಕಸ್ಟಮರ್ ನೋಡ್ಲಿ ಅಂತ. ಕೆಲವು ಮಾತ್ರ ಪಾಲಿಶ್ ಮಾಡಿದೀವಿ, ಕೆಲವು ಪಾಲಿಶ್ ಮಾಡಿಲ್ಲ, ಯಾಕಂದ್ರೆ ಕಸ್ಟಮರ್ ನೋಡ್ಲಿ ಅಂತ. ಕರೆಕ್ಟ್. ಇದು ಬಂದು ನಿಮಗೆ 70,000 ಆಗುತ್ತೆ. 70,000. ಓಕೆ. ಫ್ಲವರ್ ಗಿವರ್ ಎಲ್ಲ ನೋಡ್ಕೊಳ್ಳಿ ಮೇಡಮ್. ಅಲ್ಲಿ ಗ್ಲಾಸ್ ಏನಾದ್ರೂ ಬರ್ಬೋದಾ ಸರ್ ಮೇಲೆ? ಹೆಂಗೆ? ಇಲ್ಲಿ ಮೇಲ್ಗಡೆ ಗ್ಲಾಸ್ ಇರುತ್ತೆ. ಓಕೆ ಓಕೆ. ಆ ಕಾಲ್ಗಳು ನೋಡಿ, ಅದು ಕ್ಯಾಮಲ್ ಕಾಲ್ ತರ ಇರ್ತದೆ ಅದು. ಕರೆಕ್ಟ್. ಸೊ ಸ್ವಲ್ಪ ಲೈಕ್ ಫುಲ್ ಡೆಪ್ತ್ ಅಲ್ಲಿ ನೀವೆಲ್ಲ ಮಾಡಿರೋದು. ಎಲ್ಲ ಚಿಕ್ಕ ಡೈನಿಂಗ್ ಬೇಕಂದ್ರೆ ಚಿಕ್ಕ ಡೈನಿಂಗ್ ಇದೆ, 4 ಚೇರ್ದು, ಬೇರೆ 20,000 ವಿತ್ ಗ್ಲಾಸ್. ನೈಸ್. ಓಕೆ, ಇದು ಎಲ್ಲ ಎಷ್ಟಿರ್ಬೋದು ಸರ್? ಇದು ಮಹಾರಾಜ ಅದು ಅಂತ. ಮಹಾರಾಜ ದಿವಾನ್ ಇದು ಬೇರೆ 25,000. ಓಕೆ. ನೋಡಿ ಮೇಡಮ್, 4 ಚೇರ್ದು ರೆಡಿ ಆಗಿಲ್ಲ, ಇದು ರೆಡಿ ಆಗಿದೆ. 50,000 ಬೇರೆ. ಓಕೆ. ನೈಸ್. ಮೇಡಮ್ ಇದು ಡೈನಿಂಗ್ ಟೇಬಲ್ 6 ಚೇರ್ದು. ಇದು 6 ಚೇರ್ ಡೈನಿಂಗ್ ಟೇಬಲ್ ನಿಮಗೆ 1,75,000 ಇದು. 1,75,000 rupees. ಏನಾದ್ರೆ 75,000 ರೂಪಾಯಿ. ಇದು ನಮ್ಮ ಹತ್ರ ಬಂದು ಬೇರೆ 90,000 ರೂಪಾಯಿ. ಓಕೆ. ಗ್ಲಾಸು ಕಸ್ಟಮರ್ ಯಾವ ತರ ಕಲರ್ ಹೇಳ್ತಾರೆ ಆ ಕಲರು, ಕಸ್ಟಮರ್ ಯಾವ ಬಟ್ಟೆ ಹೇಳ್ತಾರೆ ಆ ಬಟ್ಟೆ ಹಾಕ್ಕೊಡ್ತೀವಿ. ಓಕೆ, ಅದು ಎಲ್ಲ ಸೇರಿನೇ ನೀವು ಹೇಳಿದ್ದು ಪ್ರೈಸ್ ಸರ್? ಸೇರಿ ನಿಮಗೆ 90,000 ರೂಪಾಯಿ. ಓಕೆ. ಸೊ ಆಲ್ಮೋಸ್ಟ್ ಹ್ಯೂಜ್ ಕಲೆಕ್ಷನ್ಸ್ ನೀವು ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಹಾಂ ಸರ್, ಹೇಳಿ ಮತ್ತೆ ಏನಾದರೂ ಹೇಳಬೇಕಂತ. ಜಾವ್ ಮೇಡಮ್, ಈ ಸೋಫಾ ನೋಡಿ, ಈ ಲುಕ್ ನೋಡಿ ಮೇಡಮ್, ಡೈಮಂಡ್ ಗಿಮಂಡ್ ಎಲ್ಲ ಹಾಕಿ ಇದು ನಿಮ್ಗೆ ಕಲರ್ ಗಿಲರ್ಸ್ ಎಲ್ಲ ಮಾಡಿ ಸೋಫಾ ನೋಡಿ, ಒಳ್ಳೆ ಬಟ್ಟೆ ಹಾಕಿ ನಿಮ್ಗೆ ವೈಡ್ ಬಟ್ಟೆ ಹಾಕಿ 40 ಡೆನ್ಸಿಟಿ ಫಾರ್ಮ್ ಇದು. ಓಕೆ. ಆಕ್ಷನ್ ಆಗ್ಬೇಕು ಇದು 40 ಡೆನ್ಸಿಟಿ ಫಾರ್ಮ್. ಎಲ್ಲ ನಾರು ಅದು ಇದಾಗ್ತಾರೆ, ನಾವು ಹಾಕಲ್ಲ. 40 ಡೆನ್ಸಿಟಿ ಫಾರ್ಮ್ ಬೇರೆ 40,000 ರೂಪಾಯಿ ಮೇಡಮ್. ಇದು 75,000 ರೂಪಾಯಿ ಸೋಫಾ, 40,000 ರೂಪಾಯಿ ನನ್ನ ಹತ್ರ. ನೋಡಿ ಮೇಡಮ್, ಕಲೆಕ್ಷನ್ ಹೆಂಗಿದೆ, ಕಸ್ಟಮರ್ ತಗೊಂಡೋದ್ರು ಖುಷಿ ಆಗ್ಬೇಕು. ನೈಸ್, ಅದನ್ನು ಕರೆಕ್ಟೇ. ಸೊ ಇದು ಎಲ್ಲ ಎಷ್ಟು ಇರ್ಬೋದು ಸರ್ ಪ್ರೈಸಸ್? ಇದು ಎಲ್ಲ ಅಂದ್ರೆ ಮೇಡಮ್ ಇದೆಲ್ಲ ಕಮ್ಮಿನೇ ಮೇಡಮ್ ನನ್ನ ಉಯ್ಯಾಲೆ ಇದು. ಇದು ಬಂದು ನಿಮ್ಗೆ ಬೇರೆ ಕಡೆ ಎಷ್ಟಿದೆ ನಮ್ಗೆ ಬೇಡ ಮೇಡಮ್, ಹೇಳೋದು ಇಲ್ಲ. ನನ್ನ ಹತ್ರ 19,500 ರೂಪಾಯಿ ಮೇಡಮ್. ನೈಸ್. ಓಕೆ. ಇದು ನೀವು ಮೇಲ್ಗಡೆ ಹಾಕ್ಬೋದು ಮನೆಯಲ್ಲಿ, ಇಲ್ಲ ಅಂದ್ರೆ ಗಾರ್ಡನ್ ಅಲ್ಲಿ ಹಾಕ್ಬೋದು, ಹಾಕ್ಬೋದು. ಇದು ಬಂದು 3 ಸೀಟರ್ ಮೇಡಮ್, 3 ಸೀಟರ್ ಸೋಫಾ ಇದು. 3 ಸೀಟರ್ ಇದು ಜುಲಾ ಇದು. ಇದು ಬಂದು ನಿಮ್ಗೆ 23,000 ಬೇರೆ ಮೇಡಮ್. ಇಲ್ಲಿ ನೋಡಿ, ಇದು ಈಸಿ ಚೇರು ಸರ್. ಬನ್ನಿ ಸರ್ ಇಲ್ಲಿ ಸರ್. ಇದು ಬೇರೆ ಕಡೆ ನಿಮ್ಗೆ ಎಷ್ಟಾದ್ರೂ ರೇಟ್ಗಳು ಹೇಳ್ಕೊಳ್ಳಿ, ನನ್ನ ಹತ್ರ ಬೇರೆ 3,500 ರೂಪಾಯಿ. ಓಕೆ. ಇದು 2 ಸ್ಟೆಪ್ ಇದೆ, ಇಷ್ಟು ಬೇಕಾದ್ರೆ ಎಷ್ಟು ಮಾಡ್ಕೋಬಹುದು. ಈಸಿ ಚೇರು, ಆರಾಮ್ ಚೇರ್ ಇದು. ನಿಮ್ಗೆ ಇನ್ನೊಂದು ಸ್ಟೆಪ್ ಬರುತ್ತೆ, ಆ ಸ್ಟೆಪ್ ಡೌನ್ ಮಾಡ್ಕೊಬಹುದು ನಿಮ್ಗೆ. ಓಕೆ. ಇನ್ನೂ ಬೇಕಾದ್ರೂ ಕೆಳಗೆ ಇದು ಮಾಡ್ಕೋಬಹುದು. 3,500 ರೂಪಾಯಿ, 6,500 ರೂಪಾಯಿ, 9,500 ರೂಪಾಯಿ. ನಿಮ್ಗೆ 3 ಕ್ವಾಲಿಟಿ ಇದೆ ಇದು. ಓಕೆ. ನೈಸ್. ಹಲೋ, ನಿಮ್ಗೆ 3,500 ರೂಪಾಯಿ ಇದೆ, 6,500 ರೂಪಾಯಿ ಇದೆ, 8,000 ರೂಪಾಯಿ ಇದೆ ಮೇಡಮ್. ಇದು ರಾಕಿಂಗ್ ಚೇರ್ ಇದು. ಓಕೆ. ಇದು ಶೀಶೆ ಮುಡ್ಡು 13,000 ರೂಪಾಯಿ. 13,000. ಇದು ಎಷ್ಟು ಇರ್ಬೋದು ಸರ್? ಇದು ಬಂದು ನಿಮ್ಗೆ ಬೇರೆ 10,000 ರೂಪಾಯಿ ಇದು. ತುಂಬಾನೇ ಕಡಿಮೆ ಪ್ರೈಸ್ ಇಂದ ನೀವು ಎಲ್ಲ ಸೇಲ್ ಮಾಡ್ತಾ ಇದ್ದೀರಾ ಸರ್. ಇದು ಎಷ್ಟಿರ್ಬೋದು ಸರ್? ಸೇಮ್ ಏನಾ ಇದು ಎರಡು ಹೆಂಗೆ? ಓಕೆ. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ತಗೊಳ್ಳಿ, 12,000 ರೂಪಾಯಿ, 14,000 ರೂಪಾಯಿ. ಓಕೆ. ತುಂಬಾನೇ ರೀಸನಬಲ್ ಪ್ರೈಸಸ್ ಇಂದ ಇಲ್ಲಿ ಸೇಲ್ ಮಾಡ್ತಾ ಇದ್ದೀರಲ್ಲ ಸರ್. ಸರ್, ಇವಾಗ ಡೈನಿಂಗ್ ಸೆಟ್ ಆಯ್ತು, ಅದು ಆಯ್ತು, ಈವನ್ ಲೈಕ್ ಇಲ್ಲಿ ಫ್ರೀ ಐಟಮ್ಸ್ ಸ್ವಲ್ಪ ಇನ್ನು ಕ್ಲೋಸ್ ಇಂದ ತೋರ್ಸೋಣ, ಏನಿಸ್ ಅದೂ ಸಿಗುತ್ತೆ ಸರ್? ಇದೆಲ್ಲ ಫ್ರೀ ಆಗಿ ತಗೋಬಹುದು. ಓಕೆ. ಸೊ ಎಲ್ಲ ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತಾ ಇದ್ದೀನಿ ಗೈಸ್, ಇಲ್ಲಿ ಏನು ಫ್ರೀ ಆಗಿ ಸಿಗುತ್ತೆ ಅಂತ. ಸೊ ಲೆಟ್ ಮಿ ಟೇಕ್ ಯು ಗೈಸ್. ಸರ್, ಮತ್ತೆ ಏನಾದ್ರೆ ಹೇಳ್ಬೇಕಂತ ಇದ್ದೀರಾ? ಮತ್ತೆ ಏನಾದ್ರೆ ನಿಮ್ಮ ಐಟಮ್ ತೋರಿಸ್, ಬಿಕಾಸ್ ಇಷ್ಟೊಂದು ಹ್ಯೂಜ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಓಕೆ. ಇದು ಎಷ್ಟು ಸ್ಕ್ವೇರ್ ಫೀಟ್ ಕವರ್ ಆಗಿರೋದು ಸರ್? ಮೇಡಮ್ ಚಿಕ್ಕದೇ ಗೋಡನ್ ಮೇಡಮ್, 7,000 ಸ್ಕ್ವೇರ್ ಫೀಟ್ ಮೇಡಮ್ ಬೇರೆ ಇರೋದು. ಓಕೆ. 7,000 ಸ್ಕ್ವೇರ್ ಫೀಟ್ ಇದೆ. ಹೊರಗಡೆ ಜಾಗ ಇದೆ, ಕೆಲಸ ಮಾಡ್ತಾರೆ ಎಲ್ಲರೂ. ಇಲ್ಲ, ಬರುವಾಗ ನಾನು ತೋರಿಸಿದೆ ಅವ್ರಿಗೆ ಹೆಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅದು ಎಲ್ಲ ಅಂತ. ಸೊ ಗೈಸ್, ಇಟ್ಸ್ ಕೈಂಡ್ ಆಫ್ ಹ್ಯೂಜ್ ಕಲೆಕ್ಷನ್, ಅದೂ ರೀಸನಬಲ್ ಪ್ರೈಸಸ್ ಇಂದ ಇವರು ಸೇಲ್ ಮಾಡ್ತಾ ಇದ್ದಾರೆ.
ಸೊ ನೀವೇನಾದರೂ ಈ ಥರ ನೋಡ್ತಾ ಇದ್ದೀರಾ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೂ ಹೇಳ್ಬೋದು ನಾನು. ಓಕೆ ಗೈಸ್, ಇವಾಗ ಸರ್ ಮತ್ತೆ ಬೇರೆ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಲೆಟ್ ಮಿ ಟೇಕ್ ಯು ಗೈಸ್. ಇದು ಮಹಾರಾಜ ದಿವಾನ್ ಮೇಡಮ್. ಹಾಂ ಹಾಂ, ಇದು ಮಹಾರಾಜ ದಿವಾನು. ಬೇರೆ ಕಡೆ 35,000 40,000 ಆ ಥರ ಇದೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಟರಾದ ನಟನೆ ಮಾಡುವವರು ಆದ ನಮ್ಮ ಅಪ್ಪು ಸರ್ ಅವರ ಕುತ್ಕೊಂಡಿರೋ ಚೇರ್ ಇದು. ಹೌದಾ? ನಮ್ಮ ಸುದೀಪ್ ಸರ್ ಕುತ್ಕೊಂಡಿರೋ ಚೇರು, ನಮ್ಮ ದರ್ಶನ್ ಸರ್ ಕುತ್ಕೊಂಡಿರೋ ಚೇರ್ ಇದು. ಅದೇ ತರ ನಿಮಗೆ ಬೇರೆ 23,000 ಕೊಡ್ತಾ ಇದ್ದೀನಿ. ಈ ತರ ಕೊಡ್ತಾ ಇದ್ದೀರಾ? ನೈಸ್ ನೈಸ್. 23,000ಗೆ ಕೊಡ್ತಾ ಇದ್ದೀನಿ ನೋಡಿ. ನೈಸ್ ನೈಸ್ ಸರ್. ಮೇಡಮ್ ಇದು ರೆಕ್ಲೈನರ್. ಓಕೆ. ಮೇಡಮ್ ಇದು ಕ್ಲಿಯರೆನ್ಸ್ ಸೇಲ್ ಅಲ್ಲಿ ರೆಕ್ಲೈನರ್ ಇದೆ. ಹಾಂ ಹಾಂ, ಈ ರೆಕ್ಲೈನರ್ ನಿಮಗೆ 70,000 80,000 ಅಂತಾರೆ ಮೇಡಮ್. ಹಾಂ, 70,000 80,000 ಅಂತಾರೆ. ಇದು ನೋಡಿ ಮೇಡಮ್ ಇಲ್ಲಿ. ಓಕೆ. 70,000 80,000 ಅಂತಾರೆ. ಬೇರೆ 40,000 ರೂಪಾಯಿ ಮೇಡಮ್. 40,000 ರೂಪಾಯಿ. ಓಕೆ, ಇದು ಒಂದೇ ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇರೋದು ಸರ್? ಬೇರೆನೋ? ಓಕೆ, ಬೇರೆ 40,000 ರೂಪಾಯಿ ಮೇಡಮ್. ತುಂಬಾನೇ ಕಡಿಮೆ. ಓಕೆ ಓಕೆ. ಸರ್ ನೋಡಿ ಇದು ಇದೆ. ಓಕೆ. 40,000 ರೂಪಾಯಿ ಮೇಡಮ್. ಬೇರೆ ಈ ಸೋಫಾ ಬಂದು ಮೋಡ ಅಂದ್ರೆ ಹೆಸರು. ಓಕೆ. ಈ ಸೋಫಾ ಹೆಸರು ಮೋಡ ಮೇಡಮ್. ಓಕೆ. ಮೇಡಮ್ ಇದು 2 lakh rupees. ಬೇರೆ 90,000 ರೂಪಾಯಿ ಕೊಡ್ತೀನಿ. ಓಕೆ. ಸೆಂಟರ್ ಟೇಬಲ್ ಸಮೇತ ವಿತ್ ಗ್ಲಾಸು 90,000 ಕೊಡ್ತೀನಿ ಮೇಡಮ್. ಇದೇನೆಂದ್ರೆ ಬಾಕ್ಸ್ ಸೋಫಾ. ಓಕೆ. ನೋಡಿ ಮೇಡಮ್, 30 ಡೆನ್ಸಿಟಿಲಿ ಬೇಕಾ 30 ಡೆನ್ಸಿಟಿಲಿ ಮಾಡ್ಕೊಡ್ತೀವಿ. 32 ನಲ್ಲಿ ನಿಮಗೆ 40 ಡೆನ್ಸಿಟಿ ಬೇಕಾ 40 ಡೆನ್ಸಿಟಿ. ಕಸ್ಟಮರ್ ಕಣ್ಣಾರೆ ಫಾರ್ಮ್ ನೋಡ್ಲಿ, ಓಕೆ, ನೋಡ್ಬಿಟ್ಟು ಬಂದು ಮಾಡಿಸ್ಕೊಳ್ಳಿ ಮೇಡಮ್. ಇದು ಬಂದು 15,000 ರೂಪಾಯಿ ಮೇಡಮ್. ಬೇರೆ ಬಾಕ್ಸ್ ಸೋಫಾ. ಓಕೆ ಓಕೆ. 15,000 ರೂಪಾಯಿ. ಇದು ಬಂದು ನಿಮಗೆ 12,500. ಓಕೆ. ಅದು 12,500 ಮೇಡಮ್. ಬೇರೆ 12,500 ರೂಪಾಯಿ. 12,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ. ನಿಮಗೆ 90,000 ವರೆಗೂ ಸಿಗುತ್ತೆ, 1 lakh ವರೆಗೂ ಸಿಗುತ್ತೆ ಮೇಡಮ್. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಹ್ಯೂಜ್ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀರಾ ಅಂತ ನಾನು ಹೇಳ್ಬೋದು ಸರ್. ಸೊ ಮತ್ತೆ ನಾನು ಬೇರೆ ಕೇಳೋದು ಮುಂಚೆಲಿ ಲೊಕೇಶನ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್, ಮತ್ತೆ ಏನಾದರೂ ತೋರಿಸ್ಬೇಕಂತ ಇದ್ದೀರಾ? ತೋರಿಸ್ಬಿಡ್ತೀನಿ ಮೇಡಮ್. ನೋಡಿ ದಿವಾನ್ಗಳಿದೆ, ದಿವಾನ್ಗಳಿದೆ, ವಾರ್ಡ್ರೋಬ್ಗಳಿದೆ, ಮಂದಿರ್ಗಳಿದೆ, ಎಲ್ಲ ಒಂದ್ಸಲಿ ನೋಡ್ಕೊಳ್ಳಿ. ಓಕೆ ಓಕೆ ಓಕೆ. ಅಡ್ರೆಸ್ ಹೇಳ್ತೀನಿ. ಓಕೆ ಓಕೆ ಸರ್. ಸೊ ಗೈಸ್ ತೋರಿಸ್ತೀರಾ ಸರ್ ನೀವೇ? ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಇವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್ ಶಕ್ತಿ ಅಂತ ಒಳ್ಳೆ ಬ್ರ್ಯಾಂಡ್ ಇದು. ಈ ಬ್ರಾಂಡೆಡ್ ಐಟಮ್ ಎಲ್ಲ ನಮ್ಮ ಹತ್ರ ಇರ್ತದೆ. ಓಕೆ. ಈ ಬ್ರಾಂಡ್ ಐಟಮ್ ನಿಮಗೆ 10 ವರ್ಷ ವಾರಂಟಿ ಬರುತ್ತೆ ಮೇಡಮ್. ಓಕೆ. 10 ವರ್ಷ ವಾರಂಟಿ ಕೊಡ್ತೀವಿ ಈ ಬ್ರಾಂಡ್ಗೆ. ಬೇರೆ ಬ್ರಾಂಡ್ಗೆ ಅಷ್ಟು ಕೊಡೋದಿಲ್ಲ ನಾವು. ಈ ಬ್ರಾಂಡ್ ಮಾತ್ರ 10 ವರ್ಷ ವಾರಂಟಿ ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ನಮಗೆ ಈ ತರ ಕಸ್ಟಮೈಸ್ ಮಾಡಬೇಕು ಕೊಡಿ ಅಂದ್ರೂ ಮಾಡ್ಕೊಡ್ತೀರಾ ನೀವು? ಸ್ಕ್ವೇರ್ ಫೀಟ್ ನಿಮಗೆ 700 ರೂಪಾಯಿ ಸ್ಕ್ವೇರ್ ಫೀಟ್ ನಾವು ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಸರ್ ನೋಡಿ ಮೇಡಮ್, ದಿವಾನ ಇದೆ 2.5 by 6. ಇದು ಬಂದು ನಿಮಗೆ 3,500 ರೂಪಾಯಿ. ಓಕೆ ಓಕೆ. ಸೊ ಇದು ಟೀ ಗುಡ್ಡೇನಾ ಸರ್? ಹೆಂಗೆ? 4,000 ರೂಪಾಯಿ. ಓಕೆ ಓಕೆ. ಇದರಲ್ಲಿ ನಿಮಗೆ 7,000 ರೂಪಾಯಿ ಇದು. ಇದು ಶಕ್ತಿ ಐಟಮ್ ಇದು. ಯಾಕಂದ್ರೆ 10 ವರ್ಷ ವಾರಂಟಿ ಕೊಡ್ತೀವಿ. ಓಕೆ ಸರ್, ಒಂದು ನನಗೆ ಕ್ವಶನ್ ಇದೆ, ಡೌಟ್ ಅಂತ ಹೇಳ್ಬೋದು. ನಿಮ್ದು ಆಲ್ರೆಡಿ ನಿಮ್ದೇ ಫ್ಯಾಕ್ಟ್ರಿ ಇದೆ, ಅದು ಇಲ್ಲ, ಬಟ್ ಯಾಕೆ ಶಕ್ತಿ ಅವ್ರದ್ದು ಇತ್ತು ಇಟ್ಕೊಂಡಿದ್ದೀರಾ ಅಂತ? ಮೇಡಮ್, ಅದು ಒಳ್ಳೆ ಕ್ವಾಲಿಟಿ ಇದೆ ಇದರಲ್ಲಿ. ಅಂದ್ರೆ ನಮ್ಗೆ ಟೀ ಗುಟ್ಟಲ್ಲಿ ನಮ್ಗೆ ನಾಲೆಜ್ ಇದೆ. ಇದರಲ್ಲಿ ಅವ್ರದ್ದು ಐಟಮ್ ಬೇರೆ ಕಡೆ ಶಕ್ತಿ ಇರೋದು, ಮೆಟೀರಿಯಲ್ ಇದಿರೋದ್ರಿಂದ ಅದಕ್ಕೋಸ್ಕರ ಶಕ್ತಿ ಐಟಮ್ ತರಿಸಿದ್ದೀವಿ. ಓಕೆ 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 ಸರ್. ಕೆಲವರು ಅದೇ ಬೇಕು ಅಂತ ಬೇರೆ ಶಕ್ತಿ ಐಟಮ್ ತರಿಸಿದ್ದೀವಿ. ಓಕೆ ಓಕೆ, ಗೊತ್ತಾಯ್ತು ಗೊತ್ತಾಯ್ತು. ಟೀಕ್ ಎಲ್ಲ ಅಂದ್ರೆ ನಮ್ಗೆ ಗ್ಯಾರಂಟಿ ನಾವು ಕೊಡ್ತೀವಿ. ಇದು ಅವ್ರದ್ದು ಮೆಟೀರಿಯಲ್ ನಾವು ಗ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ಯೂಸ್ ಮಾಡಿದೀವಿ, ಅದು ಕಸ್ಟಮರ್ ಅದೇ ಕೇಳ್ತಾವ್ರೆ. ಕರೆಕ್ಟ್ ಕರೆಕ್ಟ್. ಸೊ ಸರ್, ಇವಾಗ ನೀವು ಎಲ್ಲಾನು ಕಲೆಕ್ಷನ್ಸ್ ತೋರಿಸಿದ್ದೀರಾ ಅಂತ ನಾವು ಹೇಳ್ಬೋದು. ಸ್ವಲ್ಪ ಈ ಕಡೆ ಬರ್ರಿ ಸರ್, ಎಲ್ಲ ತೋರಿಸ್ಬಿಡೋಣ ಒಂದ್ಸಲಿ, ಇನ್ನೊಂದ್ಸಲಿ ತೋರಿಸ್ತೀನಿ ಎಲ್ಲ ಕಲೆಕ್ಷನ್ಸ್. ಸೊ ಸರ್, ನನಗೆ ಇವಾಗ ನೀವು ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಹೇಳ್ತೀರಾ, ಆಮೇಲೆ ನಿಮ್ಮದು ಫ್ಯಾಕ್ಟ್ರಿ ನೇಮ್ ಹೇಳ್ತೀರಾ, ಹೆಂಗೆ ಬರಬೇಕು, ಆನ್ಲೈನ್ ಫೆಸಿಲಿಟಿ ಅವೈಲೇಬಲ್ ಇದ್ದರೆ ಹೆಂಗೆ, ಆಲ್ ಓವರ್ ಕರ್ನಾಟಕನ, ಆಲ್ ಓವರ್ ಇಂಡಿಯಾನ, ಅದೆಲ್ಲ ಹೇಳ್ತೀರಾ? ಹೇಳ್ತೀನಿ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕದಿಂದ ಬಂದ್ರೆ ನಾವು ಅದೇ ರೂಟ್ ಗಾಡಿಗಳು ಬರುತ್ತೆ ನಮ್ಮ ಹತ್ರ. ಗಾಡಿಗಳು ಡ್ರೈವರ್ಗಳು ಇರ್ತಾರೆ, ಗಾಡಿ ಓನರ್ಸ್ ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಮ್ಮಿಗೆ ಕಳ್ಸೋಣ ಅಂತ ಒಂದು ಪ್ಲಾನ್ ಮಾಡಿದೀವಿ. ಕಮ್ಮಿ ಬೆಲೆಗೆ ಅದೇ ರೂಟ್ ಗಾಡಿ ಬರಬೇಕು. ಆವಾಗಲೂ ಸ್ವಲ್ಪ ವೇಟ್ ಮಾಡ್ಬೇಕು ಕಸ್ಟಮರ್. ದೊಡ್ಡ ಬೆಂಗಳೂರು 20 ಕಿಲೋಮೀಟರ್ 15 ಕಿಲೋಮೀಟರ್ ನಾವು ಡೆಲಿವರಿ ಕೊಡ್ತೀವಿ. ಫ್ರೀಯಾಗಿ ಡೆಲಿವರಿ ಮಾಡ್ತೀರಾ? ಅದು ಎಷ್ಟು ಪರ್ಚೇಸ್ ಮಾಡಿದ್ರೇನು ಫೈನ್ ಮೇಡಮ್? 12,000 15,000 ಅಂದ್ರೆ ಕೋಟ್ರ್ ಬುಕ್ ಮಾಡ್ಕೊಡ್ತೀವಿ ಮೇಡಮ್. ದೂರದಿಂದ ಬಂದವ್ರಿಗೆ
ನಾವು ಏನೇನು ಸೌಲಭ್ಯ ಮಾಡಬೇಕು ಮಾಡ್ಕೊಡ್ತಾ ಇದ್ದೀವಿ. ಯಾಕಂದರೆ ಚಿತ್ರದುರ್ಗಗೆ 4,000 ರೂಪಾಯಿ ಕಳಿಸ್ತೀವಿ, ಆ ಗಾಡಿಗಳು ಬರಬೇಕು ನಮ್ಮ ಹತ್ರ. 4,000 ರೂಪಾಯಿ ಪೇಮೆಂಟ್ ನೀವೇ ಕೊಡ್ಬೇಕು ಕಸ್ಟಮರು. ಕಮ್ಮಿ ಬೆಲೆ ಕಳಿಸ್ತೀನಿ. ಓಕೆ ಓಕೆ ಓಕೆ, ಕಮ್ಮಿ ಬೆಲೆ ಕಳಿಸ್ತೀನಿ. ಚಿತ್ರದುರ್ಗ ಇಲ್ಲಿ ಈ ಕಡೆ ಅಕ್ಕಪಕ್ಕ 4,000, 5,000, 6,000 ಇಲ್ಲಿಂದ ಹೋಗಕ್ಕೆ ದೂರ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಅದೇ ರೂಟ್ ಗಾಡಿ ಬಂದ್ರೆ ರಿಟರ್ನ್ ಹೋಗೋ ಗಾಡಿ ನಾವು ಕಳಿಸ್ತೀವಿ. ಕಾಂಟ್ಯಾಕ್ಟ್ ನಮ್ಮ ಹತ್ರ ಇದೆ, ನಾವು ಕಳ್ಸಿಕೊಡ್ತೀವಿ. ಇಲ್ಲ ಅಂದ್ರೆ ನಮ್ಗೆ ಟ್ರಾವೆಲ್ಸ್ ಎಲ್ಲ ಹಾಕೊಡಿ, ನಮ್ಗೆ ಬುಕಿಂಗ್ ಮಾಡ್ಕೊಡಿ, ಅದು ಮಾಡ್ಕೊಡ್ತೀವಿ ನಾವು. ಬೇಕಂದ್ರೆ ಅದು ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬೋದು. ಕಸ್ಟಮರ್ ಇರ್ತಾರೆ. ಬೆಂಗಳೂರಲ್ಲಿ ಅಂದ್ರೆ ನಾವು ಮಾಡ್ಕೊಡ್ತೀವಿ. ನಾವ್ ಹೇಳ್ತೀವಿ ಇಡೀ ಕರ್ನಾಟಕ ಕಳಿಸ್ಬಿಡ್ತೀನಿ, ಅಲ್ಲಿಗೆ ಕಳಿಸ್ಬಿಡ್ತೀನಿ, ಯಾರು ಕಳ್ಸಕ್ ಆಗಲ್ಲ, ಅದು ಒಳ್ಳೇಬೇಕು ಅಮೌಂಟ್. ಕರೆಕ್ಟ್, ಅದನ್ನು ಕರೆಕ್ಟ್, ಚಾರ್ಜಸ್ ಆಗಿ ಆಗುತ್ತೆ. ಸುಮ್ಮನೆ ಹತ್ರ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀವಿ, ದೊಡ್ಡ ಬೆಂಗಳೂರಲ್ಲಿ ಬೇಕಂದ್ರೆ 15-20 ಕಿಲೋಮೀಟರ್ ನಾನು ಮಾಡ್ಕೊಡ್ತೀನಿ. ಓಕೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನೊಂದೇನಂದ್ರೆ EMI ಆಪ್ಷನ್ ಇದೆ. EMI ಆಪ್ಷನ್ ಅಲ್ಲಿ ನಿಮ್ದು ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಆಗುತ್ತೆ. ಸಿವಿಲ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಬೇಜಾರು ಮಾಡ್ಕೊಂಡ್ಬಾರ್ದು. ನಿಮ್ ಸಿವಿಲ್ ಚೆಕ್ ಮಾಡ್ಕೊಂಡು ಬಂದು ತಗೊಂಡೋಗಿ. EMI ಆಪ್ಷನ್ ಇದೆ ನಮ್ಮ ಹತ್ರ. ಸೊ ಸರ್, ನೀವು ಇವಾಗ ಹೇಳಿದ್ರೆ EMI ಆಪ್ಷನ್ ಅವೈಲೇಬಲ್ ಇದೆ ಅಂತ. ಎಷ್ಟು ಪ್ರೈಸ್ ಇನ್ ತಗೊಂಡ್ರೆ EMI ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ? ಫಾರ್ ಎಕ್ಸಾಂಪಲ್, ನಾನು ಇವಾಗ 5,000 ರೂಪೀಸ್ ಇನ್ ತಗೊಂಡಿದ್ದೀನಿ, ಅದಕ್ಕೂ EMI ಆಪ್ಷನ್ ಅವೈಲೇಬಲ್ ಇದೆಯಾ? 15,000 ಇಂದ EMI ಆಪ್ಷನ್ ಇದೆ. 15,000 ರೂಪೀಸ್ ಇಂದ ನಿಮಗೆ 1 lakh 1.5 lakh ಎಲ್ಲ ಇದೆ. ಓಕೆ, ಇರುತ್ತಾ ಮೇಡಮ್? ನಿಮ್ಗೆ GST ಎಲ್ಲ ಇದೆಯಲ್ಲ, GST ಅಲ್ಲಿ ನಿಮ್ಗೆ 10% ಕಟ್ ಆಗುತ್ತೆ. ಯಾಕಂದ್ರೆ ಅದು ಆಪ್ಷನ್ ಬಂದೇ ಬರುತ್ತೆ, GST ಕಟ್ಟಲೇಬೇಕು ಅದು. ಅದರಿಂದ EMI ಆಪ್ಷನ್ ಅಲ್ಲಿ ನಿಮ್ಗೆ ಸಿವಿಲ್ ಚೆನ್ನಾಗಿದ್ರೆ ಬಂದು ತಗೊಂಡು ಹೋಗ್ಬೋದು. ಬೇರೆ ಕಡೆ ಹೇಳ್ತಾರೆ 1 ರೂಪಾಯಿ ಕೊಡ್ತೀನಿ, 8 ಆಣೆ ಕೊಡ್ತೀನಿ, ಬರಲ್ಲ ಮೇಡಮ್. ನಿಜವಾಗ್ಲೂ ಅದು ಕರೆಕ್ಟೇ. ಸುಮ್ಮನೆ ಯಾಕೆ ಹೇಳೋದು ಬೇಡ, ಅವ್ರದ್ದು ಹೇಳೋದು ಬೇಡ. ನಾವು ಅರ್ಧ ಟೀ ಕೊಡ್ಸೋದಿಲ್ಲ ಯಾರು. ಇವಾಗ 1 ರೂಪಾಯಿ ಸೋಫಾ ಕೊಡ್ತೀನಿ, ಯಾರು ಕೊಡಲ್ಲ. EMI ಕೊಡೋದು. EMI ಕಸ್ಟಮರ್ ಕಟ್ಕೊಂಡು ಹೋಗೋ ದುಡ್ಡು, ಅದು ನಮ್ಮ ಕೈಯಿಂದ ಕೊಡ್ತಾ ಇಲ್ಲ. 10% ಕಟ್ ಆಗುತ್ತೆ, ಅದು ಇರೋ ಮಾತು ಹೇಳ್ಬಿಡ್ಬೇಕು. ಅದಕ್ಕೋಸ್ಕರ ಕಸ್ಟಮರ್ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ ಸರ್, ಇದು ಹೇಳಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಸರ್, ಇವಾಗ ನೀವು ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀರಾ. ಸರ್ ಹೇಳಿ. ಇವಾಗ ನಮ್ಮ ಅಂಗಡಿಗೆ ಅಡ್ರೆಸ್, ನಮ್ಮ ಅಂಗಡಿ ಅಡ್ರೆಸ್ ಬಿಳೆಖಳಿ ಬಸ್ ಸ್ಟಾಪ್, ದೇವಚಿಕ್ಕನಹಳ್ಳಿ ರೋಡು, ಪಿಲ್ಲರ್ ನಂಬರ್ 136, ಕ್ಲಾಸಿಕ್ ಕಂಫರ್ಟ್ ಅಪಾರ್ಟ್ಮೆಂಟ್ ಹತ್ರ ನಮ್ಮ ಅಂಗಡಿ ಇರೋದು. ಓಕೆ ಓಕೆ ಸರ್. ನಮ್ಮ ಅಂಗಡಿ ಹೆಸರು ಪ್ರೆಸ್ಟೀಜ್ ಫರ್ನಿಚರ್. ಓಕೆ ಓಕೆ. ಸೊ ಆನ್ಲೈನ್ ಫೆಸಿಲಿಟಿನೂ ಅವೈಲೇಬಲ್ ಇದೆಯಾ ಸರ್? ಆನ್ಲೈನ್ ಫೆಸಿಲಿಟಿ ಆನ್ಲೈನ್ ಇದೆ ಮೇಡಮ್. ಸೊ ಹೆಂಗೆ ಸರ್, ಲೈಕ್ ವಿಡಿಯೋ ಕಾಲಿಂಗ್ ಪ್ರಕಾರನಾ ಹೆಂಗೆ? ಲೈಕ್ ವಾಟ್ಸ್ಆಪ್ ಇಂದ ಕಾಲ್ ಮಾಡಿದ್ರೆ ನೀವು ವಿಡಿಯೋ ಕಾಲಿಂದ ದೂರದಲ್ಲಿ ಇದೀವಿ, ಬರಕ್ಕಾಗಿಲ್ಲ ಅಂದ್ರೆ ನಮ್ಗೆ ಇದೇ ಮೆಟೀರಿಯಲ್ ಬೇಕು, ಅದೇ ಮೆಟೀರಿಯಲ್ ಕಳ್ಸಿನಿ. ಏನಂದ್ರೆ ಅಮೌಂಟ್ ನಮ್ಗೆ ಆದ್ಮೇಲೆ ನಾವು ಕಳಿಸ್ತೀವಿ. ಓಕೆ, ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇಲ್ಲ. ಓಕೆ 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 ಓಕೆ. ಯಾಕಂದ್ರೆ ಕಸ್ಟಮರ್ ಕಷ್ಟಪಟ್ಟು ದುಡಿತಾರೆ, ಕಣ್ಣಾರೆ ನೋಡ್ಬೇಕು ಕಸ್ಟಮರ್. ಯಾಕಂದ್ರೆ ನಾನು ಕಷ್ಟಪಟ್ಟು ದುಡಿದೀನಿ, ಅವರು ಕಷ್ಟಪಟ್ಟು ದುಡಿಯೋದು, ಕಣ್ಣಾರೆ ನೋಡ್ಬೇಕು ಮೆಟೀರಿಯಲ್ ನಾನು ಪರ್ಚೇಸ್ ಮಾಡ್ತಾ ಇದೀನಿ ಅಂತ. ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲಿ ಹೇಳ್ಬಿಡ್ತೀರಾ ಸರ್? ಹೇಳ್ತೀನಿ ಮೇಡಮ್. 8095778788. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿ. ಸರ್ ಹೇಳಿ ಮತ್ತೆ ಏನಾದ್ರು ನೋಡ್ಕೊಳ್ಳಿ ನೀವು. ಇಲ್ಲ, ನಾವು ಆಲ್ರೆಡಿ ತೋರಿಸಿದೀವಿ. ಲೈಕ್ ಇಟ್ಸ್ ಕೈಂಡ್ ಆಫ್ ಎ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಪ್ಲೇಸ್ ಅಂತ ನಾನು ಆಲ್ರೆಡಿ ತೋರಿಸಿಬಿಟ್ಟಿದ್ದೀನಿ. ನಿಮ್ಮೆಲ್ಲ ವೀಕ್ಷಕರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲ ಶೋ ಮಾಡೋದೇನಿಲ್ಲ ಸರ್. ಇಲ್ಲಿ ಹೇಳ್ತೇನೆ, ಏನ್ ಶೋ ಮಾಡೋದಿಲ್ಲ ಇಲ್ಲಿ. ಏನಂದ್ರೆ AC ಗಾಳಿ ಟ್ಯೂಬ್ ಲೈಟ್ಗಳು, ಅದು ಇದು ದೊಡ್ಡ ದೊಡ್ಡ ಲೈಟ್ಗಳು ಹಾಕೊಂಡು ಇದು ಗ್ಲಾಸ್ ಎಲ್ಲ ಹಾಕಿ ಇದೆಲ್ಲ ಮಾಡಲ್ಲ. ನಾನು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀನಿ. ಕಣ್ಣಾರೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಜಾಗದಲ್ಲಿ ಕಣ್ಣಾರೆ ನೋಡಿ. ಎಲ್ಲೆಲ್ಲೋ ಮಾಡಿಸ್ಕೊಂಡ್ಬಿಡಿ. ಓನ್ ಮ್ಯಾನುಫ್ಯಾಕ್ಚರಿಂಗ್, ನಂದೇ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ. ಅದು ಸುಳ್ಳು, ಯಾರೋ ಒಬ್ಬೊಬ್ರು ಮಾಡ್ತಾರೆ. ಕಣ್ಣಾರೆ ನೋಡ್ಲಿ, ಕಣ್ಣಾರೆ ನೋಡ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಯಾರು ತೋರ್ಸೋದಿಲ್ಲ. ಬನ್ನಿ ನಾನು ತೋರಿಸ್ತೀನಿ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಈಗ ಮಾಡೋದು. ಇಲ್ಲೇ ಮಾಡ್ತಾ ಇದಾರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ. 22 ಜನ ಹುಡುಗರು ಕೆಲಸ ಮಾಡ್ತಾರೆ, ನೋಡ್ಕೊಳ್ಳಿ, ಕಣ್ಣಾರೆ ನೋಡ್ಲಿ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ಎಲ್ಲೋ ಇಟ್ಬಿಟ್ಟು ನಾನೇ ಮಾಡೋದು, ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾನೇ ಮಾಡೋದು ಅಂದ್ರೆ ಆಗಲ್ಲ. ಅದು ಕರೆಕ್ಟೇ. ಬನ್ನಿ ಒಂದ್ಸಲಿ ನೋಡ್ಲಿ. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಡೆಫಿನೆಟ್ಲಿ ವಿಸಿಟ್ ಮಾಡೇ ಮಾಡ್ತಾರೆ ನನ್ನ ಸಬ್ಸ್ಕ್ರೈಬರ್, ಇಫ್ ಇನ್ ಕೇಸ್ ಅವರು ಫ್ಯಾಕ್ಟ್ರಿ ಪ್ರೈಸ್ ಇಂದ ತಗೋಬೇಕಂದ್ರೆ. ಸೊ ಗೈಸ್, ನೀವೇನಾದ್ರೂ ಈ ತರ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ, ಅದನ್ನು ರೀಸನಬಲ್ ಪ್ರೈಸಸ್ ಅಲ್ಲಿ, ಇವಾಗ ಸರ್ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಏನೇನ್ ಪ್ರೈಸಸ್ ಅಲ್ಲಿ ಸಿಗುತ್ತೆ, ಏನೇನಿಲ್ಲ ಇಲ್ಲಿ ಸಿಗುತ್ತೆ. ಅಂಡ್ ಈವನ್ ಕಾಂಬೋ ಆಫರ್ ಹೇಳಿದ್ದಾರೆ. ಈವನ್ ಫ್ರೀ ಆಗಿ ನೀವು ಏನ್ ಪರ್ಚೇಸ್ ಮಾಡಬಹುದು ಅದನ್ನೆಲ್ಲ ಹೇಳಿದ್ದಾರೆ. ಸೊ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ ಫರ್ನಿಚರ್ ಪರ್ಚೇಸ್ ಮಾಡೋಕ್ಕೆ ಅಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಅಂಡ್ ಈವನ್ ಇವರು ಲೊಕೇಶನ್ ಹೇಳಿದ್ದಾರೆ, ಟ್ರಾವೆಲ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ, ಅಂಡ್ ಹೆಂಗ್ ಬರಬಹುದು ಅಂತಾನು ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ನೀವೇನಾದ್ರೂ ಈ ತರ ಪ್ಲಾನ್ ಮಾಡ್ತಾ ಇದ್ದೀರಾ, ಡೂ ವಿಸಿಟ್ ದಿಸ್ ಪ್ಲೇಸ್ and do share this video to your friends also. Don't forget to follow Love Bengaluru in Instagram and YouTube. Thank you.